ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಒಂದಲ್ಲ ಅಮ್ಮ, ಅವಳನ್ನೇ ಬೈಕೋತಾ ಇರೋದು. ಅಂತದ್ ಏನೇ ಮಾಡಿದ್ಲವಳು? ನಾಳೆ ನಾನು ಮತ್ತೆ ಅಜಯ್ ಟ್ಯೂಷನ್ ಮಕ್ಕಳನ್ನ ಕರ್ಕೊಂಡು ಪಿಕ್ನಿಕ್ಗೆ ಹೋಗ್ಬೇಕಂತೆ. ಮಕ್ಳಿಗೆಲ್ಲ ಹೇಳ್ಬಿಟ್ಟಿದ್ದಾಳೆ. ಇವಾಗ ಅವರು ಖುಷಿಲಿದ್ದಾರೆ. ನಾನ್ ಬರಲ್ಲ ಅನ್ನಕ್ಕಾಗತ್ತಾ? ನೀನ್ ಯಾಕಮ್ಮ ನಗ್ತಿದ್ಯಾ? ಗಂಗೆ ನಂಗೆಲ್ಲಾ ವಿಷಯನೂ ಮೊದ್ಲೇ ಹೇಳಿದಾಳೆ ಕಣೆ. ಓ, ಹಾಗಾದ್ರೆ ನೀನು ಅವಳಿಗೆ ಸಪೋರ್ಟಾ? ಚಿಕ್ಕ ಪಿಕ್ನಿಕ್ ತಾನೆ, ಹೋಗ್ಬಿಟ್ ಬಾರೆ. ಆಫೀಸು ಮನೆ ಅಂತ ಇರೋ ನಿನಗೆ ಸ್ವಲ್ಪ ಬದಲಾವಣೆ ಆದ್ರೂ ಸಿಗತ್ತೆ. ಊರಲ್ಲಿದ್ದಾಗ ದೇವಸ್ಥಾನ, ಆಶ್ರಮ, ಸಂಗೀತ ಅಂತ ಓಡಾಡ್ಕೊಂಡಿರ್ತಿದ್ದೆ. ನಾವೆಲ್ಲಾರೂ ಬೆಂಗಳೂರಿಗೆ ಬಂದ್ಮೇಲಂತೂ ಏನೂ ಇಲ್ಲ. ಈಗ್ಲಾದ್ರೂ ಸ್ವಲ್ಪ ಖುಷಿಯಾಗಿ ಹೋಗ್ಬಿಟ್ ಬಾ. ಓ, ನೀನು ಗಂಗೆ ಪಾರ್ಟಿನೇ ಅಲ್ವಾ? ನಾನ್ ಹೋಗಿ ಹೋಗಿ ನಿನ್ ಹತ್ರ ಹೇಳ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ನೀನ್ ಏನಾದ್ರೂ ಅನ್ಕೋ, ನನಗೆ ಗಂಗೆಗೆ ನೀನ್ ಖುಷಿಯಾಗಿರೋದೇ ಮುಖ್ಯ. ಅದ್ ಸರಿ, ಇವತ್ತೇನು ಆಫೀಸಿಗೆ ಲೇಟಾಗಿ ಹೋಗ್ತಿದ್ಯಾ? ಇವತ್ತೊಂದ್ ಸೈಟ್ ವಿಸಿಟಿಗೆ ಹೋಗ್ಬೇಕಮ್ಮ. ಇವಾಗ್ಲೇ ಲೇಟ್ ಆಗಿದೆ, ನಾನ್ ಬರ್ತೀನಿ. ಸರಿ. ಅಯ್ಯಯ್ಯೋ, ಬಾಕ್ಸೇ ಕೊಟ್ಟಿಲ್ಲ. ಗೌರಿ ಗೌರಿ, ತಗೋ. ಓಹ್, ಬಾಕ್ಸ್ ಮರ್ತ್ಬಿಟ್ಟಿದ್ದೆ. ಸರಿನಮ್ಮ. ಹುಷಾರ್ ಕಣೆ. ನಮ್ ಗಂಗೆ ಅನ್ಕೊಂಡ ಹಾಗೆ ಅಜಯ್ ಗೌರಿ ಒಂದಾದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ? ಸೊಸೆಯಮ್ಮ, ಏನ್ ಯೋಚನೆ ಮಾಡ್ತಿದೀಯಾ? ಏನಿಲ್ಲ ಮಾವಯ್ಯ, ಸುಮ್ನೆ ಏನೋ ಯೋಚನೆ ಮಾಡ್ತಿದ್ದೆ ಅಷ್ಟೇ. ನಿನ್ ತಲೆಯಲ್ಲಿ ಏನಿದೆ ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ನಿನ್ ಮನ್ಸಲ್ಲಿರೋದ್ ಗ್ಯಾರಂಟಿ ನಡೆಯುತ್ತೆ. ಅದ್ ನಡೀಲಿ ಅಂತ ನಾನು ಹಾರೈಸ್ತೀನಿ. ನಿಮ್ ಬಾಯಿ ಹರಕೆಯಿಂದ ಹಾಗೆ ಆಗ್ಲಿ. ಹಾಗೆ ಆಗತ್ತೆ. ಯಾವಾಗ ಹೇಳೋ? ನೀನ್ ನನ್ಗೊಂದ್ ಲೋಟ ಕಾಫಿ ಕೊಟ್ಟ ಮೇಲೆ. ಸರಿ ಆಯ್ತು, ಮಾಡ್ಕೊಂಡ್ ಬರ್ತೀನಿ. ಕನ್ಸ್ಟ್ರಕ್ಷನ್ ಆಗೋಕ್ಕೂ ಮುಂಚೆ ಕ್ವಾಲಿಟಿ ಚೆಕಿಂಗ್ ಎಲ್ಲ ಮಾಡಿ.